ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಎಂಆರ್ ಮಹೇಶ್ ಹಾಗೂ ಎಬಿ ಹನುಮಂತಪ್ಪ ಪ್ರಚಾರಕ್ಕಾಗಿ ರೇಣುಕಾಚಾರ್ಯ ಅವರ ವಿರುದ್ಧ ಆರೋಪ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಕೀಳುಮಟ್ಟದ ಹೇಳಿಕೆಗಳನ್ನು ನೀಡುತ್ತಿದ್ದು ಖಂಡನೀಯ ಎಂದು ಪ್ರವೀಣ್ ಜಾಧವ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೊನ್ನಳ್ಳಿಯಲ್ಲಿ ಎಂಆರ್ ಮಹೇಶ್ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಲು, ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಲು ಎಂಪಿ ರೇಣುಕಾಚಾರ್ಯ ಅವರೇ ಕಾರಣ. ಬೆಳಗುತ್ತಿ ಕ್ಷೇತ್ರಕ್ಕೆ ಟಿಕೆಟ್ ಕೊಡಿಸಿ ಮನೆ ಮನೆಗೂ ತೆರಳಿ ಮಹೇಶ್ ಅವರನ್ನು ಗೆಲ್ಲಿಸಿದರು. ಇನ್ನು ಹನುಮಂತಪ್ಪ ತಾಲೂಕು ಅಧ್ಯಕ್ಷ ಆಗಲು ಇದೇ ರೇಣುಕಾಚಾರ್ಯ ಅವರು ಕಾರಣ ಎಂದರು. ಹನುಮಂತಪ್ಪ ಪಕ್ಷ ಬಿಟ್ಟು ಹೋಗಿದ್ದರು. ಅವರನ್ನು ಪುನಃ ಪಕ್ಷಕ್ಕೆ ಕರೆದುಕೊಂಡು ಬಂದು ಸ್ಥಾನಮಾನ ನೀಡಿ ಗೌರವಿಸಿದ್ದು ಇದೇ ರೇಣುಕಾಚಾರ್ಯ. ಆದರೆ ಹನುಮಂತಪ್ಪ ಅದನ್ನು ಮರೆತಿದ್ದಾರೆ. ಈಗ ಅವರಿವರ ಮಾತು ಕೇಳಿಕೊಂಡು ರೇಣುಕಾಚಾರ್ಯ ಹಾಗೂ ವಿಜೇಂದ್ರ ಅವರ ವಿರುದ್ಧ ಮಾತನಾಡುತ್ತಿದ್ದಾರೆ. ಇದು ಅವರಿಗೆ ಶೋಭೆ ತರುವುದಿಲ್ಲ ಎಂದರು. ಸುದ್ದಿಗೋಷ್ಠಿಯಲ್ಲಿ ಪಂಚು ಪೈಲ್ವಾನ್, ಸುಮಂತ್, ಧರ್ಮರಾಜ್, ಮಹಾಂತೇಶ್, ಗಿರೀಶ್, ಮಂಜು ಇದ್ದರು. ಹೊನ್ನಳ್ಳಿಯ ಕೆಲವರು ಹೇಳಿಕೆ ಖಂಡಿಸಿ ಪತ್ರಿಕಾಗೋಷ್ಠಿ ನಡೆಸ್ತೀವಿ. ಮಾಜಿ ಸಚಿವರು, ಹೊನ್ನಳ್ಳಿ ಬಿಜೆಪಿ ಮಾಜಿ ಶಾಸಕರಾಗಿರ್ತಕ್ಕಂಥ ಹೊನ್ನಳ್ಳಿ ನ್ಯಾಮತಿಯ ಅವಳಿ ತಾಲೂಕಿನ ಮನೆ ಮಗ ಆಗಿರ್ತಕ್ಕಂಥ ಎಂಪಿ ರೇಣುಕಾಚಾರ್ಯ ಅವರ ಬಗ್ಗೆ ಅವಹೇಳನಕಾರಿ ಮಾತನಾಡಿರ್ತಕ್ಕಂಥ ನಿನ್ನೆ ಹನುಮಂತಪ್ಪರು ಎಂಆರ್ ಮಹೇಶಪ್ಪ ಅವ್ರಿಗೆ ಅಪಪ್ರಚಾರ ಮಾತನ್ನು ರೇಣುಕಾಚಾರ್ಯ ಅವರ ವಿರುದ್ಧ ಮಾತಾಡಿರ್ತಾರೆ. ಮಹೇಶ್ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ನಿಂತ್ಕೊಳ್ಬೇಕಾದ್ರೆ ಟಿಕೆಟ್ ಕೊಡಿಸಿದ್ದು ಎಂಪಿ ರೇಣುಕಾಚಾರ್ಯ ಅವರು ಮೊದಲು ಇದ್ದಿದ್ದು JDSನಲ್ಲಿ, ಆಮೇಲೆ BJPಗೆ ಬಂದರು, ಅಲ್ಲಿಂದ ಕಾಂಗ್ರೆಸ್ಸಿಗಾರಿದ್ರು, ಆಮೇಲೆ ಮತ್ತೆ BJPಗೆ ನಮ್ಮ ಎಂಪಿ ರೇಣುಕಾಚಾರ್ಯ ಸಾಹೇಬ್ರವರು ಕರ್ಕೊಂಬಂದಿದ್ದು BJPಗೆ. ನಮ್ಮ ಎಂಪಿ ರೇಣುಕಾಚಾರ್ಯ ಸಾಹೇಬ್ರವರು ನಮ್ಮ ಹೊನ್ನಳ್ಳಿಯಲ್ಲಿ ಮನೆ ಮಗನಾಗಿ ಕೆಲಸ ಮಾಡ್ಯಾರ. BJP ನಿಷ್ಠಾವಂತ ಕಾರ್ಯಕರ್ತರವರು. ಅವರ ಬಗ್ಗೆ ಇವರು ಮಾತಾಡೋಕ್ಕೆ ಏನು ಹಕ್ಕಿದೆ ಅಂತಂದು ಕೇಳ್ತೇವೆ. ಎಂಆರ್ ಮಹೇಶ್ ಅವರು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ನಿಂತಲ್ಲಿ ಮನೆ ಮನೆಗೆ ಪ್ರಚಾರ ಮಾಡಿರ್ಬೇಕಂತಾರೆ ಎಂಪಿ ರೇಣುಕಾಚಾರ್ಯ ಅವರು. ಇದರಿಂದ ಪಿತೂರಿ ನಡೆಯುತ್ತಿರೋ ಕಾರಣನೇ GM ಸಿದ್ದೇಶ್ವರ. ಇದರಿಂದ ಪಿತೂರಿ ನಡೆಸ್ತಿರೋದೇ ಅವರು. ಅವರೇ ಸರಿ ಮಾಡಿಬಿಟ್ಟು ಈ ಥರ ಹಿಂದ್ಗಡೆಯಿಂದ ಪಿತೂರಿ ನಡೆಸೋಂಥದ್ದು ಏನಿದೆ? ಅರ್ಹತೆ ಅವ್ರಿಗೆ ಕೊಡ್ತಾರೆ. ಎಲ್ಲರೂ ಆಕಾಂಕ್ಷಿಗಳು ಅಂತಂದರೆ ಅವ್ರಿಗೆ ಅರ್ಹತೆ ಇರಬೇಕಲ್ಲಿ. ಈಗ ಎಲ್ಲರಿಗೆ ಕೊಡ್ಬೇಕು ಟಿಕೆಟು. ನಾನು ಹೋಗಿ ನಿಂತ್ಕೊಂತೀನಿ ಟಿಕೆಟ್. ನಾನೀಗ ದಾವಣಗೆರೆ ಉತ್ತರದಾಗದಿ, ನಾನು ಉತ್ತರದಾಗ ಟಿಕೆಟ್ ಕೇಳಿದಕ್ಕೆ ನನಗೆ ಬೆಲೆ ಇರಬೇಕಲ್ಲ, ಕೇಳೋಕ್ಕೂ ನನಗೊಂದು ಬೆಲೆ ಇರಬೇಕಾ, ಪಕ್ಷಕ್ಕೆ ಏನು ಕೊಡುಗೆ ಅನ್ನೋದು ಇರಬೇಕಾ, ನಾನು ಏನು ಕೆಲಸ ಮಾಡಿದ ಅನ್ನೋದು ಇರಬೇಕಾ. ಎಲ್ಲ JDSನಾಗೆ ಭದ್ರಾವತಿಯಾಗಿದ್ದು ಹೊನ್ನಳ್ಳಿ ಬಂದು ದಾವಣಗೆರೆ ಇದಾಗೆ ಕಾಂಗ್ರೆಸ್ಸಿಗೆ ಹೋಗಿ ಮೊನ್ನೆ ಎಂ ಪಿ ಎಲೆಕ್ಷನ್ಗೆ ಮತ್ತೆ BJPಗೆ ಬಂದು ಇರುತ್ತೆ ಯಾವ ವ್ಯಕ್ತಿ ಕೆಲಸ ಮಾಡಿರ್ತಾನೆ ಅಂತ. ಒಂದು ವಾರ್ಡ್ ಒಳಗೆ ಆಗಲಿ, ಒಂದು ವಾರ್ಡ್ನೇ ನಾವು ಏನಾರು ಎಲೆಕ್ಷನ್ ತಗೋಬೇಕು, ನಮ್ಮ ವಾರ್ಡ್ನೇನಲ್ಲ ಅಂತಾರೆ. ನಾವು ಆ ಥರ ಎಂಆರ್ ಮಹೇಶ್ ಅವ್ರಿಗೆ ಹೇಳಿದ್ದು. JDSನೇ ಭದ್ರಾವತಿಯಾಗಿದ್ದರು, ದಾವಣಗೆರೆಗೆ ಬಂದರು. ಅವ್ರು MP ZP ಟಿಕೆಟ್ ಕೇಳ್ಬೇಕಾದ್ರೆ ರೇಣುಕಾಚಾರ್ಯ ಎಷ್ಟು ಎಲ್ಲರಿಗೂ ವಿರೋಧಕ್ಕೆ ಟಿಕೆಟ್ ಕೊಡಿಸಿ ಗೆಲ್ಸಿ ಮಾಡಿದ್ರು. ಆ ಮನುಷ್ಯ ಅವತ್ತಿದ್ದಕ್ಕೆ ಎಲ್ಲಿದ್ದ ಅಂತಲೇ ಗೊತ್ತಿದ್ದಿಲ್ಲ. ರೇಣುಕಾಚಾರ್ಯ ಟಿಕೆಟ್ ಕೊಡಿಸಿದ ಮೇಲೆ ಬೆಳಕಿಗೆ ಬಂದಿರೋದು ಇವರೆಲ್ಲ.